ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೆ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಬರುವಾಗ ಹಾಗೆ ಸ್ವಲ್ಪ ಮನೆಗೆ ವೆಜಿಟೇಬಲ್ಸು ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಪುದೀನ ಎಲ್ಲ ಬೇಕಿತ್ತು, ತೊಗೊಂಡು ಬಂದೆ. ವೆಜಿಟೇಬಲ್ಸ್ ಎಲ್ಲ ಎತ್ತಿಟ್ಮೇಲೆ ಈ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂತ ಕರ್ಬೇವಿನ ಸೊಪ್ಪನ್ನೆಲ್ಲ ಸೋಸಿಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮಳೆ ಬಂದು ಅವತ್ತು ನೆಂದಿದ್ದ ಕಾರಣ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ನ್ಯೂಸ್ ಪೇಪರ್ ಮೇಲೇ ಹರಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೆಂದಿರೋದೇ ಎತ್ತಿಟ್ಬಿಟ್ರೆ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಅದೇ ಥರ ನ್ಯೂಸ್ ಪೇಪರ್ ಕವರಲ್ಲೇ ಹಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ, ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲೇ. ಈಗ ಪುದೀನ ಕೂಡ ಸೋಸ್ಕೊಳ್ತಾ ಇದ್ದೀನಿ. ಪುದೀನ ಮುಂಚೆ ಪಾಟಲ್ಲೇ ಬೆಳೆದಿತ್ತು, ಅದು ಯಾಕೋ ನಾನು ಊರಿಗೆ ಹೋದಾಗ ಒಂದ್ಸಲ ನೀರು ಹಾಕ್ತೇನೆ ಸ್ವಲ್ಪ ಒಣಗೋಯ್ತು, ಇನ್ನೂ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಬರಲಿ ಅಂತ ನಾನು ಬೇಕಾದಾಗ ಮನೆಗೆ ಯೂಸ್ ಮಾಡ್ಕೊಳ್ತಾ ಇಲ್ಲ, ಹೊರ್ಗಡೆನೆ ತರ್ತಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ತಂದಿದ್ದೆ, ಅದನ್ನು ಕೂಡ ಸೋಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಇಟ್ಕೊಂಡ್ರೆ ಒಂದೊಂದು ವೀಕ್ವರೆಗೂ ಬರುತ್ತೆ, ನಾನು ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಡೋದ್ರಿಂದ. ಕರ್ಬೇವಿನ ಸೊಪ್ಪನ್ನಂತೂ ಮಳೆಗಿರಲ್ಲ, ಎಲ್ಲ ಉದುರೋಗ್ಬಿಡುತ್ತೆ ಕಡ್ಡಿಯಿಂದ. ತಗೊಂಡೋಗಿ ಎಷ್ಟು ಬೇಕಷ್ಟು ತಗೊಂಡೋಗಿ ಅಂತ ಸುಮ್ಮನೆ ನಾನೊಂದು 5 ರೂಪಾಯಿದು ಕೊಡ್ರಿ ಅಂದರೆ ಇಷ್ಟೊಂದು ಕೊಟ್ಟು ಕಳಿಸಿದ್ರು. ಇವತ್ತು ಪಿಜ್ಜಾ ಮಾಡೋಣ ಅಂತ ಪಿಜ್ಜಾ ಬೇಸ್ಗೆ ನಾನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ, ಇಲ್ಲಿ ಗೋಧಿ ಹಿಟ್ಟಿಂದನೇ, ವೀಟ್ ಫ್ಲೋರಿಂದನೇ ಕಲಸಿಟ್ಕೊಂಡಿದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತು ಮೊಸರು, 1 ಬೌಲಷ್ಟು ಮೊಸರು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕಲಸಿಟ್ಟಿದ್ದೆ. ಇವಾಗ ಚೆನ್ನಾಗಿ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಿಜ್ಜಾ ಮಾಡೋದಕ್ಕೆ ಬೇಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಅದಕ್ಕೆ ನಾನು ಪಿಜ್ಜಾ ಸಾಸ್ ಕೂಡ, ಬೇಸ್ ಸಾಸ್ ಬರುತ್ತಲ್ಲ, ಅದನ್ನು ಕೂಡ ಮನೇಲೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ, ಹೊರಗಡೆಯಿಂದ ಏನು ತಂದಿಲ್ಲ. ಅದಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಇನ್ನು ಕೆಲವೊಂದು ಇಲ್ಲಿ ಇಟ್ಟಿಲ್ಲ ಅಷ್ಟೇ. ಎಲ್ಲ ಸೇರಿಸಿ ಮಾಡಿಕೊಂಡು ಆಮೇಲೆ ನೋಡಿ ಈ ಥರ ಚಪಾತಿ ಥರ ಲಟ್ಟಿಸ್ಕೊಬೇಕು. ನಾನು ತುಂಬ ತೆಳುವಾಗಿ ಕಲಿಸ್ಕೊಂಡಿದ್ದೆ, ಹಾಗಾಗಿ ಕೈಯಲ್ಲೇ ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಟೊಮಟೊ, ಸ್ವೀಟ್ ಕಾರ್ನು, ಆನಿಯನ್ನು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು 2 ಕೂಡ ನಾನು ತಗೊಂಡಿರೋದು ಚೀಸು, ಸ್ಲೈಡ್ಸ್ ಇರೋದು ಮತ್ತು ಬ್ಲಾಕ್ ಇರೋದು 2 ಚೀಸು. ಇಲ್ಲಿ ಒಂದು ಬಾಣಲಿನ ಮುಂಚೆನೇ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಈ ಥರ ಮರಳಲ್ಲಿ ಬರುತ್ತಲ್ಲ ಕಲ್ಲು, ಮೀಡಿಯಮ್ ಸೈಜದ್ದು, ಫುಲ್ ಸಣ್ಣನೂ ಇರಲ್ಲ ದಪ್ಪನೂ ಇರಲ್ಲ, ಆ ಥರದ್ದು ಹಾಕಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮುಂಚೆನೇ ಈ ಥರ ಸ್ಟೀಮ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನಾನು ಓವನ್ ಏನೇ ಯೂಸ್ ಮಾಡ್ತಿಲ್ಲ, ಅಂದರೆ ಓವನ್ ಇಲ್ಲ ಹಾಗಾಗಿ ಯೂಸ್ ಮಾಡ್ತಿಲ್ಲ. ನೋಡಿ ಈ ಥರ ಪಿಜ್ಜಾ ಬೇಸ್ನ ರೆಡಿ ಮಾಡಿಕೊಂಡು ಬೇಯಿಸ್ಕೊಬೇಕು. ಅದಕ್ಕೆ ಈ ಸ್ಪೋರ್ಕಿಂದ ಹೋಲ್ ಮಾಡೋದ್ರಿಂದ ಚೆನ್ನಾಗಿ ನಾವು ಹಾಕಿರೋ ಸ್ಟಫಿಂಗ್ ಏನು ಮೇಲೆ ಹಾಕ್ತೀವಿ ಅದೆಲ್ಲ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನೋಡಿ ಸಾಸ್ ರೆಡಿ ಮಾಡಿಕೊಂಡು ಹಾಕಿ, ಹಾಗೆ ಸ್ವಲ್ಪ ಕೆಚಪ್ ಕೂಡ ಹಾಕ್ತಿದ್ದೀನಿ, ಟೊಮೊಟೊ ಕೆಚಪ್ನ. ತುಂಬ ಏನು ಟೊಮೊಟೊ ಕೆಚಪ್ ಯೂಸ್ ಮಾಡ್ಕೊತಿಲ್ಲ, ಅದು ನಾನು ಇದಕ್ಕೆ ಈಗ ದೋಸೆ ಮಾಡಿದಾಗೆಲ್ಲ ಮಸಾಲೆ ದೋಸೆ ಥರ ಮೇಲೆ ಕೆಂಪು ಚಟ್ನಿ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಆ ಸಾಸ್ನಾಗೆ ಟೊಮೊಟೊ ಕೆಚಪ್ ಸೇರಿಸ್ತೇನೆ, ಆಮೇಲೆ ಸೇರಿಸ್ಕೊಳ್ತಾ ಇರೋದು. ಇದು ಬೇಸಲ್ಲಿ ಈ ಚೀಸ್ನ ಸೇರಿಸ್ತಾ ಇದ್ದೀನಿ, ಸ್ಲೈಡ್ ಇರೋ ಅಂಥದ್ದನ್ನ. ಇದ್ರ ಮೇಲೆ ಒಂದು ಚಪಾತಿ ಥರ ಲಟ್ಟಿಸ್ಕೊಂಡು ಫಸ್ಟೇ ಬೇಯಿಸಿಟ್ಕೊಂಡಿರೋ ಅಂಥದ್ದು ಪಿಜ್ಜಾ ಬೇಸ್ ಮಾಡೋದಕ್ಕೆ ಕಲಸಿಟ್ಟಿದ್ನೆಲ್ಲ ಇಟ್ಟು, ಅದನ್ನು ಕೂಡ ಇದ್ರ ಮೇಲೆ ಈ ಚೀಸ್ ಹಾಕ್ಬಿಟ್ಟು ಮೇಲೆ ಹಾಕಿ ಡಬಲ್ ಚೀಸ್ ಬರೋ ಥರ ಮಾಡ್ಕೊಳ್ಳೋದು. ಇಲ್ಲಿಗೆ ಬೇಕಾದ್ರೆ ಸ್ಲೈಡ್ ಬದಲು ಈ ಬ್ಲಾಕ್ ಇರುತ್ತಲ್ಲ ಅದನ್ನೇ ಈ ಥರ ತುರ್ದ್ಬಿಟ್ಟು ಬೇಕಾದ್ರೂ ಹಾಕ್ಬೋದು. ನಾನು 2 ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಚೀಸಿಯಾಗಿ ಚೆನ್ನಾಗಿರಲಿ ಅಂದ್ಬಿಟ್ಟು. ಈಗ ನೋಡಿ ಅದು ಚಪಾತಿ ಥರ ಲಟ್ಸಿ ಬೇಯಿಸ್ಕೊಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಕೂಡ ನಾನೇನು ಪಿಜ್ಜಾ ಬೇಸ್ಗೆ ಸಾಸ್ ಮಾಡ್ಕೊಂಡಿದ್ದೀನಿ ಅದನ್ನು ಎಲ್ಲ ಸ್ಪ್ರೆಡ್ ಮಾಡಿಕೊಂಡು, ಇವಾಗ ಸ್ವಲ್ಪ ಚೀಸ್ ಹಾಕಿ ಅದ್ರ ಮೇಲೆ ಈ ಸ್ವೀಟ್ ಕಾರ್ನೆಲ್ಲ ಹಾಕಿ ಸೈಡಲ್ಲಿ ನೋಡಿ ಅದು ಏನು ಪಿಜ್ಜಾ ಬೇಯಿಸ್ತಿತ್ತು ಅದನ್ನ ಈ ಥರ ಅದ್ರ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಳಗಡೆ ಹೋಗಿ ಅದು ಮೇಲೆ ಬರೋ ಥರ ಸ್ವಲ್ಪ ಈ ಆನಿಯನ್ ಎಲ್ಲ ಈ ಥರ ಜೋಡಿಸ್ಕೊಳ್ಳೋಣ. ನೆಕ್ಸ್ಟು ಕ್ಯಾಪ್ಸಿಕಮ್ಮು, ಟೊಮೊಟೊ ಕೂಡ ಅದೇ ಥರ ಅದ್ರ ಮೇಲೆ ಅರೇಂಜ್ ಮಾಡ್ಕೊಳ್ಳೋಣ.
ನಾನು ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಮೇಲೆ ಈಗ ಸ್ವೀಟ್ ಕಾರ್ನು ಇದನ್ನೆಲ್ಲ ಹಾಕೋದಕ್ಕೂ ಮುಂಚೆನೂ ಕೂಡ ಜಾಸ್ತಿ ಚೀಸ್ ಹಾಕ್ಬೋದಿತ್ತು. ಕೆಳಗೆ ಬೇಸಲ್ಲಿ ಜಾಸ್ತಿ ಚೀಸ್ ಇರುತ್ತೆ ಅಂದ್ಬಿಟ್ಟು ಮೇಲ್ ಮಾತ್ರ ಹಾಕ್ತಾ ಇದ್ದೀನಿ. ಅವಾಗ ಕೂಡ ಇದೇ ಥರ ಜಾಸ್ತಿ ಚೀಸ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವೇನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀವಿ ಮುಂಚೆನೇ ಒಂದು ಬಾಣಲಿಲಿ ಮರಳು ಹಾಕ್ಕೊಂಡು ಈಗ ಅದ್ರ ಮೇಲ್ಗಡೆ ಇಟ್ಟು ಬೇಯಿಸ್ಕೊಬೇಕು. ಮೇಲೇನಾದ್ರೂ ಒಂದು ನೀಟಾಗಿ ಕ್ಲೋಸ್ ಆಗೋ ಅಂಥದ್ದು ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು. ನೋಡಿ ಈಗ ಅದು ಹೀಟ್ ಆಗಿದೆ. ನಾನಿಲ್ಲಿ ಒಂದು ತವಾ ಯೂಸ್ ಮಾಡ್ಕೊಂಡಿದ್ದೀನಿ. ಅದ್ರ ಬದಲು ಯಾವ್ದಾದ್ರು ಪ್ಲೇಟ್ ಕೂಡ ಯೂಸ್ ಮಾಡ್ಕೊಬೋದು. ಅದ್ರೊಳಗಡೆನೆ ಆಗೋ ಅಂಥ ಪ್ಲೇಟ್ ಇರಲಿಲ್ಲ, ಹಾಗಾಗಿ ತವಾ ಯೂಸ್ ಮಾಡಿದ್ರು ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು. ನೋಡಿ ಈ ಥರ ಒಂದು ಇದನ್ನು ಕ್ಲೋಸ್ ಮಾಡಿದ್ದೀನಿ. ಬಟ್ ನಂಗೆ ಕರೆಕ್ಟಾಗಿ ಕ್ಲೋಸ್ ಮಾಡೋಕ್ಕಾಗಲಿಲ್ಲ. ಅದು ಒಳಗಡೆ ಕುತ್ಕೊಳೋ ಥರ ಆಗಿದ್ರೇ ಚೆನ್ನಾಗಿರೋದು ಅನಿಸುತ್ತೆ. ನೋಡಿ ಲಾಸ್ಟ್ ಫೈನಲಿ ಬೆಂದ್ಮೇಲೆ ಈ ಥರ ಇದೆ. ನನ್ನ ಹತ್ರ ಪಿಜ್ಜಾ ಕಟ್ಟರ್ ಇಲ್ಲ, ಹಾಗಾಗಿ ಚಾಕುನಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಚಾಕುನಲ್ಲೇ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಿದೆ. ಬೇಸಂತೂ ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿ. ಹಾಗೆ ಇದು ಕೂಡ ಮೇಲ್ಗಡೆನೂ ಏನು ನಾವು ಮೇಲ್ಗಡೆ ಹಾಕಿರ್ತೀವಿ ಅದು ಕೂಡ ಎಲ್ಲ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಬೇಕಾದರೆ ನಾನು ಸಪ್ರೇಟು ಸಾಸ್ ಎಲ್ಲ ಯಾವ ಥರ ಮಾಡಿದ್ರಿ ಅಂತ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಹೇಳ್ತೀನಿ. ಯಾರೂ ಅಷ್ಟಾಗಿ ಮನೇಲಿ ಮಾಡ್ಕೊಂಡು ಮಾಡೋದು ಕಮ್ಮಿ, ಹೊರ್ಗಡೆ ತಂದು ಮಾಡ್ತಾರೆ. ನಾನು ಯಾವುದೂ ಹೊರ್ಗಡೆ ಏನೂ ತಂದಿಲ್ಲ, ಚೀಸ್ ಅಷ್ಟೇ ತಂದಿರೋದು. ಯಾವುದೇ ರೀತಿ ಆರ್ಟಿಫಿಷಿಯಲ್ ಈಸ್ಟ್ ಎಲ್ಲ ಬಳಸಿಲ್ಲ, ಮನೇಲೆ ಮೊಸರು ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ. ಅದು ಕೂಡ ನಾನು ಚಿಕ್ಕದಾಗಿ ಒಂದು ಪಿಜ್ಜಾ ಮಾಡೋದಕ್ಕೆ ಅಂತ ನಾನು ಕಲಸಿಟ್ಟಿದ್ದು. ಅದನ್ನು ಒಂದು 5 hour ನೆಂದ ಮೇಲೆ ಅಷ್ಟು ಆಗಿತ್ತು. ಹಾಗಾಗಿ ಈ ಥರ ಡಬಲ್ ಚೀಸ್ದು ಮಾಡ್ಕೊಳ್ಳೋಣ ಪಿಜ್ಜಾನ ಅಂತ ಮಾಡ್ಕೊಂಡಿದ್ದು. ಹಾಗಾಗಿನೇ ನಾನು ಇದನ್ನು ಕೂಡ ಓವರ್ ಹೀಟ್ ಮಾಡ್ಕೊಳೋದಕ್ಕೆ ಮುಂಚೆನೇ ಈಗ ಓವನ್ ಇರಲ್ಲಲ್ವಾ, ಈ ಬಾಣಲಿ ಇಟ್ಕೊಂಡು ಮರಳು ಹಾಕ್ಬಿಟ್ಟು ಹೀಟ್ ಮಾಡ್ಕೊತೀವಲ್ಲ, ಅದನ್ನು ಕೂಡ ನಾನು ಚಿಕ್ಕದು ಇಟ್ಕೊಂಡು ಮಾಡಿದ್ದೆ. ಅದೇ ಕಾರಣಕ್ಕೆ ಚಿಕ್ಕದು 2 ಸಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಒಂದೇ ಮಾಡ್ಕೊಂಡಿದ್ದು. ಚಿಕ್ಕದಾಗಿ 2 ಮಾಡ್ಕೊಳೋದಾದರೆ ಅಷ್ಟು ಇಟ್ಕೊಂಡೆ ಮಾಡ್ಕೊಳೋದು. ಲಾಸ್ಟ್ ಟೈಮೆಲ್ಲ ನಾನು ಅದೇ ಥರ ಮಾಡಿದ್ದೆ, ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೆ. ಇದು ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಪಿಜ್ಜಾ ಬೇಸಿಗೆ ರೆಡ್ದು ಸಾಸ್ ಹಾಕ್ತೀವಲ್ಲ, ಟೊಮೊಟೊ ಕೆಚಪ್ ಅಲ್ದೇ ಅದ್ರದ್ದೆಲ್ಲ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಹಾಗೆ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಡೇ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೋಗಿದ್ವಿ. ನನ್ನ ಕಸಿನ್ ಬಂದಿದ್ದಾರೆ ಎಂದಲ್ಲ, ಅವರು ಇದ್ದಿದ್ದ ಕಾರಣ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೊರಟು ಹೋಗಿದ್ದು. ಇಲ್ಲೇ ನಮಗೆ ನಿಯರ್ ಇರೋ ಅಂಥ ರೆಸ್ಟೋರೆಂಟ್ಗೆ ಹೋಗಿದ್ವು. ಅಲ್ಲಿನ ಫುಡ್ ಎಲ್ಲ ಏನು ಅಷ್ಟು ಇಷ್ಟ ಆಗಲಿಲ್ಲ. ಫಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿತ್ತು. ಅಂದರೆ ನನ್ನ ಬರ್ತ್ಡೇ ಟೈಮಲ್ಲಿ ಹೋಗಿದ್ವಿ, ಅವಾಗ ತುಂಬ ಚೆನ್ನಾಗಿತ್ತು, ಹಂಗಂತಲೇ ಹೋದ್ವಿ ಈ ಸಲನೂ. ಆದರೆ ಅಷ್ಟಕ್ಕಷ್ಟೇ ಫುಡ್ ಎಲ್ಲ ಓಕೆ ಥರ ಇತ್ತು. ಇಲ್ಲಿ ಇನ್ನೊಂದು ರಜತಗಿರಿ ಪ್ಯಾಲೇಸ್ ಅಂತ ಆಗಿದೆ. ಅದಾದಮೇಲೆ ಇಲ್ಲಿಗೆ ಯಾರೂ ಅಷ್ಟಾಗಿ ಬರೋದು ಇಲ್ಲ ಅನಿಸುತ್ತೆ. ನಾವು ಲಾಸ್ಟ್ ಟೈಮ್ ಹೋದಾಗಂತೂ ತುಂಬ ರಶ್ ಇತ್ತು. ಈ ಸಲ ಯಾರೂ ಅಷ್ಟಾಗಿ ಇರಲಿಲ್ಲ, ಕಮ್ಮಿನೇ ಜನ ಇದ್ದಿದ್ದು. ಹಾಗೆಯೇ ಫುಡ್ಡು ಎಲ್ಲ ಅಷ್ಟೇ, ಮುಂಚೆ ಅಷ್ಟು ಚೆನ್ನಾಗಿಲ್ಲ, ಓಕೆ ಥರ ಇದೆ. ನಮ್ಗೆ ಈ ಸಲ ಅಷ್ಟು ಇಷ್ಟನೇ ಆಗಲಿಲ್ಲ ಫುಡ್ಡು. ಕೆಲವೊಂದು ಪರವಾಗಿಲ್ಲ, ಓಕೆ ಅನ್ನೋ ಥರ ಇತ್ತು. ಫಸ್ಟ್ ನಾವು ಡಿನ್ನರ್ಗೆ ರಜತಗಿರಿ ಪ್ಯಾಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದರ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಹೋಗೋದು ಅಂತ ಕ್ಯಾನ್ಸಲ್ ಮಾಡಿ ಮತ್ತೆ ಹೋಗೋಣ ಅಂತ ಟೈಮ್ ಆಗಿತ್ತು ಆಲ್ರೆಡಿ. ಹಾಗಾಗಿ ಇಲ್ಲೇ ಹೋಗೋಣ ಅಂತ ಹೋಗಿದ್ವಿ. ಇವರೇನೆ ನನ್ನ ಕಸಿನ್ನು. ಅವರು ಸರಿ ಅಂತ ಹೋದ್ರೆ ಇಲ್ಲೇನು ಅಷ್ಟು ಫುಡ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಕೆಲವೊಂದು ಪರವಾಗಿಲ್ಲ ಅನ್ನಿಸ್ತು, ಕೆಲವೊಂದಂತೂ ಫುಲ್ ಚೆನ್ನಾಗೇ ಇರಲಿಲ್ಲ. ಇಲ್ಲಿ ಫೇಮಸ್ ಅಂದರೆ ಮಸಾಲ ಪಾಪಡು, ಅದು ಕೂಡ ಓಕೆ ಥರ ಇತ್ತು. ಲಾಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿತ್ತು, ಈ ಸಲ ಇನ್ನಷ್ಟು ಚೆನ್ನಾಗಿರಲಿಲ್ಲ. ಅಲ್ಲಾದ್ಮೇಲೆ ಇಲ್ಲಿ ಯಾರೂ ಬರ್ತಿಲ್ವಲ್ಲ, ಅದಕ್ಕೆ ಏನಾದ್ರು ಫುಡ್ಡಲ್ಲಿ ಟೇಸ್ಟ್ ಚೇಂಜ್ ಆಗಿದೆಯೋ ಏನೋ ಗೊತ್ತಿಲ್ಲ. ಇವಾಗೇನು ನನಗೇನಷ್ಟು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರೋದೇ ಬೇಡ ಅನ್ನೋ ಅಷ್ಟು ಬೇಜಾರು ಅನ್ನಿಸ್ತು. ಫುಡ್ಡು ಅಂದರೆ ತಿನ್ನೋದೇ ಯಾವಾಗೋ ಅಪರೂಪ ಹೊರ್ಗಡೆ ಹೋಗಿ ಫುಡ್ ಚೆನ್ನಾಗಿಲ್ಲ ಅಂದರೆ ಇಷ್ಟನೇ ಆಗಲ್ಲ, ಹೆಲ್ತ್ ಕೂಡ ಹಾಳಾಗ್ಬಿಡುತ್ತೆ. ಹಾಗೆ ಅಲ್ಲಿ ಊಟ ಮಾಡ್ಕೊಂಡು ಬಂದಮೇಲೆ ನನ್ನ ಮಗನಿಗೆ ಫುಡ್ ಇನ್ಫೆಕ್ಷನ್ ಥರ ಆಗಿ ವಾಮಿಟ್ ಎಲ್ಲ ಆಗ್ಬಿಡ್ತು.
ಅದು ಅಂದರೆ ಈ ಥರ ಮಂಚೂರಿ ಎಲ್ಲ ಪರವಾಗಿರಲಿಲ್ಲ, ಇದೆಲ್ಲ ಓಕೆ ಥರ ಇತ್ತು. ನಾವು ಮಶ್ರೂಮ್ ಮಂಚೂರಿ ಮತ್ತು ಒಂದು ಗೋಬಿ ತಗೊಂಡಿದ್ವಿ. ಈ ಫ್ರೈಡ್ ರೈಸ್ನಲ್ಲಿ ಹಾಕಿದ್ದು ಪನ್ನೀರೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಅಂದರೆ ತುಂಬ ದಿನ ಸ್ಟೋರ್ ಮಾಡಿ ಯೂಸ್ ಮಾಡಿದ್ದಾರೆ ಅನ್ನಿಸ್ತು. ಹಾಗೆ ಒಂದು ವೆಜಿಟೇಬಲ್ ಬಿರಿಯಾನಿ ತಗೊಂಡಿದ್ವಿ, ಅದಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಇದು ಮಿಕ್ಸ್ ಫ್ರೈಡ್ ರೈಸ್ ಅಂತ ತಗೊಂಡಿದ್ದು ಪನ್ನೀರ್ದು, ಇದು ಏನು ಅಷ್ಟು ಓಕೆ ಪನ್ನೀರೆಲ್ಲ ಅದ್ರಲ್ಲಿ ಚೆನ್ನಾಗಿರಲಿಲ್ಲ. ಮಶ್ರೂಮ್ ಕೂಡ ಇತ್ತು, ಅದು ಚೆನ್ನಾಗಿರಲಿಲ್ಲ ಅದರಲ್ಲಿ. ಇದು ಫ್ರೈ ಮಾಡಿದಂಥ ಮಂಚೂರಿ ಗೋಬಿ ಇದೆಲ್ಲ ಚೆನ್ನಾಗಿತ್ತು, ಅಂದರೆ ಓಕೆ ಥರ ಇತ್ತು. ಆದರೆ ಇನ್ನು ಮಿಕ್ಕಿದ್ದು ಯಾವುದು ಅಷ್ಟು ರೈಸ್ ಐಟಮ್ ಇಷ್ಟ ಆಗಲಿಲ್ಲ. ನಾವು ಕೂಡ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ಮಾಡಿದ್ವು, ಆಮೇಲೆ ಈವ್ನಿಂಗ್ ಏನೇನೋ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಿ. ಹಾಗಾಗಿ ಊಟ ಮನೇಲೇ ಏನಾದರೂ ಮಾಡ್ತೀನಿ ಅಂದರೆ ಬೇಡ, ಹೋಗೋಣ ಹೊರಗಡೆ ಡಿನ್ನರ್ಗೆ, ಅವ್ರು ಬಂದಮೇಲೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಹೋಗಿದ್ದು. ಇನ್ನು ಅವಳನ್ನು ಅವತ್ತಿನ ಬೆಳಗ್ಗೆ ಊರಿಗೆ ಹೊರಡ್ತೀನಿ ಅಂದಿದ್ದಕ್ಕೆ ಸರಿ ಅಂತ ಹೋಗಿದ್ದು. ಆದರೆ ಫುಡ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಇದು ನೆಕ್ಸ್ಟು ಅದೇ ವೀಕಲ್ಲಿ ಸಾಟರ್ಡೆ ಮೂವಿಗೆ ಹೋಗಿದ್ವಿ. ನನ್ನ ಮಗ ನೋಡಬೇಕು ಅಂತ, ಅವನಿಗೆ ಡೈನೋಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಹೋಗಿದ್ವಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.